ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿಗೂ ಅಧಿಪತಿ ಕುಜ ಆಗ್ತಾನೆ, ಮೇಷರಾಶಿಗೂ ಅಧಿಪತಿ ಕುಜ ಆಗ್ತಾನೆ. ಆದ್ರೆ ಅಲ್ಲಿರುವಂತಹ ಅಂಗಾರಕ ಕುಜ ವೃಶ್ಚಿಕ ರಾಶಿಯಲ್ಲಿರುವಂತಹ ಅಂಗಾರಕ ಕುಜನಿಗೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ಅದು ಅಗ್ನಿ ತತ್ವದಲ್ಲಿ ಇರುವಂತಹ ಕುಜ, ಇದು ಜಲತತ್ವದಲ್ಲಿ ಇರುವಂತಹ ಕುಜ. ನೋಡಿ, ಎರಡಕ್ಕೂ ಎಷ್ಟು ವ್ಯತ್ಯಾಸಗಳಿದೆ ಅಂತ ಅಂದ್ರೆ, ಈ ಅಗ್ನಿ ತತ್ವದಲ್ಲಿ ಇರುವಂತಹ ಅಂಗಾರಕನಾಗಿರ್ಬೋದು, ಕುಜಗ್ರಹ ಇರ್ಬೋದು, ಮಂಗಳ ಅಂತ ಏನ್ ಕರಿತೀವೋ ಆ ಗ್ರಹ ಅಗ್ನಿ ತತ್ವದಲ್ಲಿ ಒಂದ್ ರೀತಿ ಕೆಲಸ ಕಾರ್ಯಗಳನ್ನ ಕೊಟ್ರೆ, ಜಲತತ್ವದಲ್ಲಿ ಇರುವಂತಹ ಕುಜಗ್ರಹ ಇರ್ಬೋದು, ಅಂಗಾರಕನಿರ್ಬೋದು, ಅವನೇ ಒಂದ್ ರೀತಿ ರಿಸಲ್ಟ್ ನ ಕೊಡ್ತಾ ಹೋಗ್ತಾನೆ. ನೋಡಿ, ವೃಶ್ಚಿಕ ರಾಶಿಯವರು ಯಾರೇ ಇರ್ಬೋದೋ ವೀಕ್ಷಕರೇ, ಸ್ವಂತ ಮನೆ ಇದ್ದೇ ಇರುತ್ತೆ. ಯಾಕೆಂತ ಅಂದ್ರೆ ಜಲರಾಶಿಯಲ್ಲಿ ಇರುವಂತಹ ಒಂದು ಕುಜಗ್ರಹ ಅಧಿಪತಿಯಾಗಿರುವಂತಹ ಈ ವೃಶ್ಚಿಕ ರಾಶಿಯವರಿಗೆ ಓನ್ ಹೌಸ್ ಕೊಡ್ತಾನೆ. ಸಣ್ಣದಾದ್ರೂ ಪರವಾಗಿಲ್ಲ, ಒಂದ್ ಸ್ವಂತ ಮನೆ ಇರುತ್ತೆ, ಇಲ್ಲ ದೊಡ್ಡದಾದ ಮಲ್ಟಿ ಬಿಲ್ಡಿಂಗ್ ಗಳು ಇವ್ರಿಗಿದ್ದೇ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಆಶೀರ್ವಾದ ಯಾರ್ದು ಅಂತ ಅಂದ್ರೆ, ಸಾಕ್ಷಾತ್ ಗುರುವಿನ ಬಲ ಇರೋದ್ರಿಂದನೇ ವೃಶ್ಚಿಕ ರಾಶಿಯವರಿಗೆ ಏನಾಗ್ತಿದೆ ಅಂತ ಅಂದ್ರೆ, ಅನ್ಕೊಂಡಂತಹ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧನೆ ಹೋಗ್ತಾರೆ. ಎರಡನೇ ಮನೆ ದ್ವಿತೀಯ ಸ್ಥಾನದಲ್ಲೂ ಗುರು, ಪಂಚಮ ಸ್ಥಾನಾಧಿಪತಿನೂ ಗುರು ಆಗಿರೋದ್ರಿಂದ ಇವರು ಅತಿ ಹೆಚ್ಚು ಗುರುವಿನ ಒಂದು ಆಶೀರ್ವಾದ ಪಡಿತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ಇವರು ಪೊಸೆಸಿವ್ನೆಸ್ ಜಾಸ್ತಿ ಇರ್ತಾರೆ ವೃಶ್ಚಿಕ ರಾಶಿಯವರಲ್ಲಿ. ತನ್ನ ಮನೆ, ತನ್ನ ಕುಟುಂಬ, ತನ್ನೋರು, ಇವರೆಲ್ಲ ನನ್ನೋರು ಅನ್ನೋದನ್ನ ತುಂಬಾ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರು. ಆದ್ರೆ ವೃಶ್ಚಿಕ ರಾಶಿಯವರು ಅಷ್ಟೇ ಬ್ರಿಲಿಯಂಟ್ ಕೂಡ. ಯಾವುದನ್ನ ಹೇಗೆ ಎಲ್ಲಿ ಪಡ್ಕೋಬೇಕು, ಯಾರಿಂದ ಏನನ್ನ ಪಡ್ಕೊಂಡು ಮುಂದೆ ಹೋದ್ರೆ ನಾನು ತುಂಬಾ ಚೆನ್ನಾಗ್ ಆಗ್ತೀನಿ ಅನ್ನೋದನ್ನ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದೇ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲಾಢ್ಯ ಕೂಡ ಜೂನ್ 2ನೇ ತಾರೀಕಿನ ಬರ್ತಾ ಇರೋದ್ರಿಂದ ಸಾಕಷ್ಟು ಗುರುಗಳ ಆಶೀರ್ವಾದ ವೃಶ್ಚಿಕ ರಾಶಿಯವರಿಗೆ ಇದೆ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ವೃಶ್ಚಿಕ ರಾಶಿಯವರು ಹೇಗೆ ಅಂತ ಅಂದ್ರೆ, ತನ್ನ ಒಳಗಡೆ ಆದಷ್ಟು ಗುಟ್ಟುಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಸಾಕಷ್ಟು ಹೊರಗಡೆ ಹಾಕೋದಿಲ್ಲ, ಎಕ್ಸ್ಪೋಸ್ ಮಾಡಲ್ಲ ಅವರು. ಜಲರಾಶಿಲಲ್ವಾ, ಸೊ ಏಡಿಯನ ಗುಣಗಳನ್ನ ಹೊಂದಿರುವಂತಹ, ಚೇಳಿನ ಗುಣಗಳನ್ನ ಹೊಂದಿರುವಂತಹ ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂತ ಅಂದ್ರೆ, ಚೇಳು ಅಧಿಪತಿ ಅದಕ್ಕೆ ಅವರಿಗೆ ರಾಶಾಧಿಪತಿ ಆಗಿ. ಚೇಳು ಹೇಗೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ, ತನಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಮಾತ್ರ ಅದು ಕುಟುಕುತ್ತೆ. ಆ ಕುಟುಕುವ ಗುಣ ಇದೆ ಅಂತ ಅಂದ್ರೆ, ತನ್ನ ಒಳಗಡೆ ಒಂದಷ್ಟು ಪಾಯ್ಸನ್ ನ ಒಳಗಡೆ ಇಟ್ಕೊಂಡಿದೆ ಅಂತ ಅಂದ್ರೆ, ಆ ಚೇಳು ಪಾಯ್ಸನ್ ಎಲ್ಲಿದೆ ಅಂತಾನೂ ಕೂಡ ಕಂಡುಹಿಡಿಯಕ್ಕಾಗಲ್ಲ. ಅದೇ ರೀತಿ ವೃಶ್ಚಿಕ ರಾಶಿಯಲ್ಲೂ ಕೂಡ ಯಾವಾಗ ಪಾಯ್ಸನ್ ಹೊರಗಡೆ ಬಿಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಸಾಕಷ್ಟು ನಿಗೂಢತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ, ವೃಶ್ಚಿಕ ರಾಶಿಯವರಿಗೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಸಾಕಷ್ಟು ರಾಯರನ್ನ ಆರಾಧನೆ ಮಾಡುವಂಥದ್ದು, ಸಾಯಿಬಾಬಾನ ಆರಾಧನೆ ಮಾಡುವಂಥದ್ದನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಪಂಚಮ ಶನಿ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಕೇರ್ಫುಲ್ ಆಗಿರಿ. ಎಲ್ಲ ಒಂದು ಕಡೆ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಯಾಕೆಂದ್ರೆ ಪಂಚಮ ಶನಿ, ಲಗ್ನ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, 12ನೇ ವ್ಯಾಧಿಪತಿ ಶನಿ, ಇವೆಲ್ಲವೂ ಕೂಡ ಮನುಷ್ಯನಿಗೆ ತೊಂದರೆ ಕೊಡುವಂಥದ್ದು ಆಗಿದ್ರೂ ಕೂಡ ಈ ಗುರುವಿನ ಆಶೀರ್ವಾದ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ರಿಲ್ಯಾಕ್ಸ್ ಅನ್ನ ನೋಡ್ತಾ ಹೋಗ್ತಾರೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಲ್ಲಿ ಸಾಧಾರಣವಾಗಿ ಈ ಕಳೆದ 12 ತಿಂಗಳಿಂದ ಸಾಕಷ್ಟು ನಷ್ಟ ಆಗಿತ್ತು, ನೋವುಗಳಾಗ್ತಾ ಇತ್ತು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೋಗ್ತೀನಿ ಅಂದ್ರು ಅಡೆತಡೆಗಳಾಗ್ತಿತ್ತು. ಡಿಸಿಷನ್ಸ್, ನಿರ್ಧಾರಗಳು ಬೇಕು ಅಂದ್ರು ಕೂಡ ತುಂಬಾ ಅಡೆತಡೆಗಳೇ ಆಗ್ತಿತ್ತು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಶುಕ್ರ, ಸೊ 7ನೇ ಮನೆ ಶುಕ್ರ ಇದ್ದಾನೆ ಅಂತ ಅಂದ್ರೆ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಹೆಂಡತಿ ಇರ್ತಾಳೆ. ಅಂದ್ರೆ ನೋಡೋದಿಕ್ಕೆ ಸುಂದರವಾಗಿರುವಂತಹ ಹೆಂಡತಿ ಸಿಗ್ತಾಳೆ. ಜೊತೆಗೆ ಲಕ್ಸುರಿ, ಲ್ಯಾವಿಶ್ ಲೈಫ್ ನ ಬಯಸುವಂತಹ ಹೆಂಡತಿ ಆಗಿರ್ತಾಳೆ ವೃಶ್ಚಿಕ ರಾಶಿಯವರಲ್ಲಿ. ವೃಶ್ಚಿಕ ರಾಶಿಯವರ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಲ್ಯಾವಿಶ್ ಲೈಫ್ ನ ನೋಡುವಂಥದ್ದು. ಅಂದ್ರೆ ತಾನು ಆದಷ್ಟು ಸುಂದರವಾಗಿರ್ಬೇಕು, ಸುಂದರವಾದ ವಸ್ತುಗಳಲ್ಲಿ ಓಡಾಡ್ಬೇಕು, ಅಥವಾ ನಂಗೆ ಅಂತಿಂತಹ ಕಾರ್ಗಳಲ್ಲ ಅನ್ನೋದನ್ನ ತುಂಬಾ ಆಸೆಗಳನ್ನ ಇಟ್ಕೊಂಡಿರುವಂತಹ ಒಂದು ಸಂಗಾತಿ ನಿಮಗೆ ಸಿಗ್ತಾರೆ ಅಂತ ಹೇಳ್ತಾ ಹೋಗ್ಬೋದು ವೃಶ್ಚಿಕ ರಾಶಿಯವರಿಗೆ. ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರಿಗೆ ಗುರುಗಳ ಆಶೀರ್ವಾದ ಸಿಗ್ತಾ ಇದೆ. ಮಾಡುವಂತಹ ಕೆಲಸ ಧರ್ಮವಾಗಿರ್ಲಿ, ನಾವ್ ಯಾವತ್ತು ಧರ್ಮವಾಗಿ ನಡ್ಕೊಳ್ತೀವೋ ಅವಾಗ ಖಂಡಿತ ನಮಗೆ ಗುರು ಕೈನ ಹಿಡಿತಾನೆ. ನಾವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ದಾನ ಧರ್ಮ ಅನ್ನೋದು ಇರ್ಲೇಬೇಕು, ಧರ್ಮ ಅನ್ನೋದಿರ್ಬೇಕು. ನೋಡಿ, ವೃತ್ತಿ ಅನ್ನೋದು ಮೋಸನೇ. ಯಾಕಂದ್ರೆ ಪ್ರತಿ ವ್ಯಾಪಾರ ವೃತ್ತಿಯಲ್ಲೂ ಕೂಡ ಆ ಒಂದು ಮೋಸ ಅನ್ನೋದು ಇದ್ದೇ ಇರ್ತದೆ. ಅದೇ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮೋಸ ಇಡಬಾರ್ದು.
ಯಾಕಂದ್ರೆ ನಾವು 10 ರೂಪಾಯಿನ ತಗೊಂಡ್ ಬಂದ್ರೆ 12 ರೂಪಾಯಿಗೆ ಮಾರ್ಲೇಬೇಕಾಗತ್ತೆ ವಸ್ತುನ. ಅದೇ 10 ರೂಪಾಯಿ ತಗೊಂಡ್ ಬಂದು ನೀವು 100 ರೂಪೀಸಿಗೆ ಮಾರ್ತೀರಾ ಅಂದ್ರೆ ಅದು ಮೋಸ ಅಲ್ವಾ? ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಕಾರ್ಯಕ್ಷಮತೆ ಅಂತ ಬಂದಾಗ ದಾನ ಧರ್ಮದ ಬಗ್ಗೆ ಒಂದು ವಿಚಾರಗಳಲ್ಲಿ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ನಾವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡೋದಕ್ಕೆ ಸಾಕ್ಷಾತ್ ಗುರು ರಾಘವೇಂದ್ರನೇ ನಿಮ್ಮ ಕೈ ನೀಡಿತಾನೆ ಅಂತ ಹೇಳ್ತಾ ಹೋಗ್ಬೋದು. ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.